ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2026ರ T20 ವಿಶ್ವಕಪ್ನ 6ನೇ ಸೂಪರ್ 8 ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಶ್ರೀಲಂಕಾ ವಿರುದ್ಧ 61 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ ಸೆಮಿಫೈನಲ್ ಪ್ರವೇಶಿಸುವ ವಿಶ್ವಾಸವನ್ನ ಹೆಚ್ಚಳ ಮಾಡಿಕೊಂಡಿದೆ ಯಾರು? ನ್ಯೂಜಿಲೆಂಡ್. ಆದರೆ ಶ್ರೀಲಂಕಾಗೆ ಇದು ಆಘಾತ. ನೋಡಿ, ಇವತ್ತು ಕೂಡ ಒಂದು ಐತಿಹಾಸಿಕ ಪಂದ್ಯ ಇದೆ. ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಪಂದ್ಯ ಶ್ರೀಲಂಕಾದ ಒಂದು ಕಡೆ ಆದರೆ ಇವತ್ತು ಭಾರತದ ಕೂಡ ಪಂದ್ಯ ಇದೆ. ಅದು ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಆದರೆ ಈ ಪಂದ್ಯಕ್ಕೆ ಬರೋದಾದರೆ ನ್ಯೂಜಿಲೆಂಡ್ ಈ ಟೀಮ್ಗೆ ಭರ್ಜರಿ ಆಗಿರುವಂಥ ಗೆಲುವು ಆಲ್ಮೋಸ್ಟ್ ಆಲ್ ಕ್ವಾಲಿಫೈ ಆಗುತ್ತೆ. ಆದರೆ ಶ್ರೀಲಂಕಾ ಈ ಟೂರ್ನಮೆಂಟಿಂದ ಔಟ್ ಆಗಿದೆ. ಆತಿಥ್ಯ ವಹಿಸಿರುವಂಥ ಶ್ರೀಲಂಕಾ ಇದು. ಕೊಲಂಬೋದ ಐತಿಹಾಸಿಕ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದಿರುವಂಥ ಪಂದ್ಯದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿರುವಂಥ ನ್ಯೂಜಿಲೆಂಡ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 168 ರನ್ ಮಾತ್ರ ಮಾಡುತ್ತೆ. ನ್ಯೂಜಿಲೆಂಡ್ ನಾಯಕ ಸ್ಯಾಂಟರ್ 47, ಅದರ ಜೊತೆಗೆ ಆಲ್ರೌಂಡರ್ ಕೋಲ್ ಮೆಂಕೇಜಿ 32 ರನ್. ಅಂದರೆ ಜವಾಬ್ದಾರಿಯುತ ಬ್ಯಾಟಿಂಗಿಂದಾಗಿ 168 ಆಗುತ್ತೆ. ಸೊ ಗೆಲುವಿನ ಟಾರ್ಗೆಟ್ ಎಷ್ಟಿರುತ್ತೆ ಅಂದರೆ 169 ರನ್ಗಳ ಟಾರ್ಗೆಟ್ ಇರುತ್ತೆ. ಬಟ್ ಶ್ರೀಲಂಕಾ ಆಗಲಿಲ್ಲ, 107ಕ್ಕೆ ಆಲ್ಔಟ್ ಆದರು. ಸೊ ಹಂಗಾಗಿ 61 ರನ್ಗಳಿಂದ ಭರ್ಜರಿಯಾಗಿರುವಂಥ ಗೆಲುವು ನ್ಯೂಜಿಲೆಂಡ್ಗೆ.